ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಇನ್ವೆಸ್ಟ್ಮೆಂಟ್ ಟೈಪ್ಸ್ ಅಥವಾ ಹೂಡಿಕೆಯ ವಿಧಾನಗಳು ಅದರ ಬಗ್ಗೆ ನನ್ನ ಒಂದು ಅನಿಸಿಕೆನ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇನ್ವೆಸ್ಟ್ಮೆಂಟ್ ಟೈಪ್ಸ್ ಅಥವಾ ಹೂಡಿಕೆ ವಿಧಾನಗಳು ಯಾವ ತರಹದ ಹೂಡಿಕೆ ವಿಧಾನಗಳಿವೆ, ಅದು ಯಾರಿಗೆ ಅಪ್ಲಿಕಬಲ್ ಆಗುತ್ತೆ, ಅದರಿಂದ ಏನ್ ರಿಟರ್ನ್ಸ್ ಬರುತ್ತೆ, ಅದರ ಉಪಯೋಗ ಏನು ಅಂತ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಒಂದು ಫಿಕ್ಸ್ಡ್ ಡೆಪಾಸಿಟ್ ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ. ನಾವು ಒಂದು ಬ್ಯಾಂಕ್ ಹೋಗ್ತೀವಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ HDFC, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಅಲ್ಲಿ ಹೋಗಿ ನಮ್ಮ ಕೆಲವು ಅಮೌಂಟ್ ನ 1 ವರ್ಷ, 3 ವರ್ಷ, 5 ವರ್ಷಕ್ಕೆ ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ತೀವಿ. ಅವ್ರೇನ್ ಮಾಡ್ತಾರೆ, ಒಂದು 5 ವರ್ಷಕ್ಕೆ ಇಟ್ಟರೆ ಒಂದು 6.5% ಅದು 7% ಇವಾಗ ಫಿಕ್ಸ್ಡ್ ಡೆಪಾಸಿಟ್ ಇರುತ್ತೆ, ಫಿಕ್ಸ್ಡ್ ರೇಟ್ ರಿಟರ್ನ್ ಇರುತ್ತೆ. ಬ್ಯಾಂಕ್ ನಮಗೆ ಆನ್ಯುಯಲಿ ಅಥವಾ ಮಂತ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ರಿಟರ್ನ್ಸ್ ಕೊಡ್ತಾರೆ ಅವರು. ಅದೇನ್ ವಿಶೇಷತೆ ಅಂದ್ರೆ ಮಿನಿಮಮ್ 7% ಏನ್ ಅಗ್ರಿ ಮಾಡಿರ್ತಾರೋ ಆ ರಿಟರ್ನ್ ಕೊಡ್ತಾರೆ. ಪ್ರಪಂಚದಲ್ಲಿ ಏನೇ ಆಗ್ಲಿ ಅಥವಾ ಕಂಪ್ನಿಗೆ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ, ಇದು ಎಂತವ್ರಿಗೆ ಸೂಕ್ತ ಅಂದ್ರೆ ಯೂಶಲಿ ಹಿರಿಯ ನಾಗರಿಕರಿಗೆ ಅವ್ರಿಗೊಂದು ಫಿಕ್ಸ್ಡ್ ಅಮೌಂಟ್ ಬರಬೇಕು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ. ಅವ್ರ ಹತ್ರ ರಿಟೈರ್ಮೆಂಟ್ ಅಮೌಂಟ್ ಬಂದಿರುತ್ತೆ, ಅದರೆಲ್ಲ ಅವ್ರಿಗೊಂದು ವರ್ಷಕ್ಕೊಂದು 7% ರಿಟರ್ನ್ ಸಿಕ್ಕಿದ್ರೆ ಸಾಕು, ಅವರ ಒಂದು ಮಂತ್ಲಿ ಎಕ್ಸ್ಪೆನ್ಸಸ್ ನೋಡ್ಕೊಳಕ್ಕಾಗತ್ತೆ. ಅವ್ರಿಗೆ ಫ್ಲಕ್ಚುಯೇಟ್ ಆಗೋಕೆ ಇಷ್ಟ ಇರೋದಿಲ್ಲ ಅಂತವ್ರಿಗೆ. ಅಥವಾ ನಮ್ಗೊಂದು ಶಾರ್ಟ್ ಟರ್ಮ್ ಪ್ಲಾನ್ಸ್ ಇರುತ್ತೆ, ಒಂದು ವೆಹಿಕಲ್ ತಗೋಬೇಕು, ಗಾಡಿ ತಗೋಬೇಕು, 2 ವೀಲರ್, ಕಾರ್, ಒಂದು 2 ವರ್ಷದಲ್ಲಿ ತಗೋಬೇಕು, 3 ವರ್ಷದಲ್ಲಿ ತಗೋಬೇಕು, ಅಥವಾ ಮನೆ ತಗೋಬೇಕು, ನಾವು ಅದಕ್ಕೊಂದು 10% ಅಥವಾ 20% ಏನ್ ಡೆಪಾಸಿಟ್ ಕೇಳುತ್ತೋ ಬ್ಯಾಂಕು, ಆ ಒಂದು ಡೆಪಾಸಿಟ್ ಬೇಕು ನಾವು ಅಂತ ಉದ್ದೇಶ ಇಟ್ಕೊಂಡಿರೋರು ಈ ಒಂದು ಫಿಕ್ಸ್ ಡೆಪಾಸಿಟ್ ಹೋಗ್ಬೋದು. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾರು ನೋಡ್ತಿರ್ತಾರೋ ಅಂತವ್ರಿಗೆ ಫಿಕ್ಸ್ ಡೆಪಾಸಿಟ್, ಅದರಲ್ಲಿ ರಿಟರ್ನ್ ತುಂಬಾ ಕಡಿಮೆ. ಸೆಕೆಂಡ್ ಟೈಪ್ ಬಂದು ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್. ಅದರಲ್ಲಿ 2 ತರ ಬರುತ್ತೆ, ಒಂದು ಮ್ಯೂಚುವಲ್ ಫಂಡ್, ಮತ್ತೊಂದು ಆಕ್ಟಿವ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್. ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ ಅಂದ್ರೆ ಕೆಲವು ಕಂಪನಿಗಳು ನಿಮ್ಮ ರಿಟೇಲ್ ಪಬ್ಲಿಕ್ ಗಳ ಹತ್ರ ದುಡ್ಡನ್ನ ತಗೊಂಡು ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವರು ಸ್ವಲ್ಪ ಹೈಲಿ ಕ್ವಾಲಿಫೈಡ್, ಒಳ್ಳೊಳ್ಳೆ ಕಾಲೇಜಲ್ಲಿ ಓದಿರ್ತಾರೆ, ಫೈನಾನ್ಷಿಯಲ್ಸ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಕಂಪ್ನೀಸ್ಗಳು ಹೇಗೆ ಆಪರೇಟ್ ಆಗುತ್ತೆ, ಒಳ್ಳೆ ಕಂಪ್ನಿಗಳನ್ನ ಹೇಗೆ ಹುಡ್ಕೋದು, ಕೆಟ್ಟ ಕಂಪ್ನಿಗಳನ್ನ ಹೇಗೆ ಕಂಡುಹಿಡಿದು ಅದರಲ್ಲಿ ಇನ್ವೆಸ್ಟ್ ಮಾಡದೇ ಇರೋದು, ಮತ್ತೆ ಟೆಕ್ನಿಕಲ್ಸ್, ಫಂಡಮೆಂಟಲ್ಸ್ ಎಲ್ಲ ಅನಾಲಿಸಿಸ್ ಮಾಡ್ತಾರೆ. ಅಂತವ್ರು ಯಾರ್ಯಾರು ಇರ್ಬೋದು, ಎಷ್ಟೊಂದು ಹೆಸರುಗಳು ಗೊತ್ತಿರುತ್ತೆ. ಒಂದು HDFC ಮ್ಯೂಚುವಲ್ ಫಂಡ್, ನಿಪ್ಪಾನ್ ಮ್ಯೂಚುವಲ್ ಫಂಡ್, UTI, ಜಿರೋದಾ AMC, ಪ್ರತಿಯೊಂದು ಕಂಪ್ನಿಗಳು, ಪ್ರತಿಯೊಂದು ಬ್ರೋಕರೇಜ್ ಕಂಪ್ನಿಗಳು ಮ್ಯೂಚುವಲ್ ಫಂಡ್ ಫೀಲ್ಡ್ ಬಂದಿರ್ತಿವೆ. ಯಾಕಂದ್ರೆ ಅದರಲ್ಲಿ ತುಂಬಾ ಮಾರ್ಕೆಟ್ ಇದೆ, ತುಂಬಾ ಆಪರ್ಚುನಿಟಿ ಇದೆ. ಇಂಡಿಯಾ ಪಾಪ್ಯುಲೇಷನ್ 140 ಕೋಟಿ, ಅದರಲ್ಲಿ ಕೇವಲ ತುಂಬಾ ಒಂದು 5%, 2% ಮಾತ್ರ ಜನಗಳು ಮಾತ್ರ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಅದೇ ನಾವು ಅಮೆರಿಕ ಕಂಪೇರ್ ಮಾಡಿದ್ರೆ, ಅಮೆರಿಕದಲ್ಲಿ 40-60% ಪೀಪಲ್ ಜನಗಳು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತಾರೆ. ಅವ್ರಿಗೆ ಗೊತ್ತು ಅದರಲ್ಲಿ ವೆಲ್ತ್ ಕ್ರಿಯೇಟ್ ಮಾಡಬಹುದು ಅಂತ. ಸೊ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಒಂದು ತರ, ಎರಡನೇದು ಸ್ಟಾಕ್ ಮಾರ್ಕೆಟ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಆದ್ರೆ ಎಂತವ್ರು ಇನ್ವೆಸ್ಟ್ ಮಾಡಬೇಕು ಈ ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ, ಅಟ್ಲೀಸ್ಟ್ ಈಗಲಿಂದ ನಮ್ಗೊಂದು 3 ವರ್ಷದಿಂದ 5 ವರ್ಷಕ್ಕೆ ನನಗೆ ಏನೋ ಒಂದು ಸೇವಿಂಗ್ಸ್ ಇದೆ ನನ್ನ ಹತ್ರ, ಆ ಅಮೌಂಟ್ ನನಗೆ ಅವಶ್ಯಕತೆ ಇಲ್ಲ. ಸಪೋಸ್ ಈಗ ಒಂದು 4 ವರ್ಷ 5 ವರ್ಷ ಮಕ್ಳು ಇರ್ತಾರೆ, ಮಕ್ಳು ಇರ್ತಾರೆ, ಅವ್ರೇನಿದ್ರು ಅವ್ರ ಎಜುಕೇಶನ್ಗೋಸ್ಕರ ಪ್ಲಾನ್ ಮಾಡ್ತಾರೆ. ಅವರು ಇಂಡಿಯಾದಲ್ಲಿ ಹೈಯರ್ ಎಜುಕೇಶನ್ 10ನೇ ತರಗತಿ ಮೇಲೆ 10, 12 ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್, ಅಟ್ಲೀಸ್ಟ್ ಒಂದು 5 ಇಯರ್ಸ್ ಮೇಲೆ ಅವ್ರಿಗೆ ಹಣ ಬೇಕಾಗುತ್ತೆ. ಅಂತವರು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಮ್ಯೂಚುವಲ್ ಫಂಡ್ ಅಲ್ಲಿ ಏನಕ್ಕೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಕ್ಕೆ ಅಂದ್ರೆ, ಯಾರಿಗೆ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಬರಲ್ವೋ, ಒಳ್ಳೆ ಸ್ಟಾಕ್ ನ ಹೇಗೆ ಐಡೆಂಟಿಫೈ ಮಾಡೋದು ಬರೋದಿಲ್ವೋ ಅಂತವರು ಮ್ಯೂಚುವಲ್ ಫಂಡ್ ಅಂದ್ರೆ ನಾವೊಬ್ಬರನ್ನ ಹೈರ್ ಮಾಡಿ ನೀವು ನೋಡ್ಕೊಳಪ್ಪ ಅಂತ ಹೇಳಿರ್ತೀವಿ, ಅವರು ನಮ್ಮ ಪ್ರಕಾರ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲಿ 2-3 ತರ ಇನ್ವೆಸ್ಟ್ಮೆಂಟ್ ಬರುತ್ತೆ. ಒಂದು, ನಿಮ್ಮ ಹತ್ರ ಲಂಸಮ್ ಇದ್ರೆ ಅದನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಈ ಒಳ್ಳೆ ಟೈಮ್ ಮಾರ್ಕೆಟ್ ಡೌನ್ ಆಗಿರೋದು ಇನ್ವೆಸ್ಟ್ ಮಾಡಕ್ಕೆ. ಅಥವಾ SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ಮಂತ್ಲಿ 500 ರೂಪಾಯಿ, 1000 ರೂಪಾಯಿ ಏನಿರುತ್ತೋ ಅದನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಅದು ಒಂದು ಬೆಸ್ಟ್. ಯಾಕಂದ್ರೆ ಯಾವತ್ತು ನಾವು ಮಾರ್ಕೆಟ್ ಟಾಪ್ ಹೋಗುತ್ತೆ, ಕೆಳಗೆ ಬರುತ್ತೆ ಕಂಡಿಡಿಯಕ್ಕಾಗಲ್ಲ. ಯಾವಾಗ್ಲೂ ಮಾರ್ಕೆಟ್ ಕೆಳಗೆನೆ ಇರುತ್ತೆ, ಅದ್ರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಕಂಟಿನ್ಯೂಸ್ ಆಗಿ ಎವ್ರಿ ಮಂತ್ ಈಕ್ವಲಿ ನಮ್ಮಲ್ಲಿ ಏನ್ ಕೆಪಾಸಿಟಿ ಇರುತ್ತೆ, ನಮ್ಮಲ್ಲಿ ಎಷ್ಟು ಆಗುತ್ತೆ ಅಷ್ಟು ಇನ್ವೆಸ್ಟ್ ಮಾಡ್ತಾ ಹೋದ್ರೆ 5 ವರ್ಷ 10 ವರ್ಷ ಡೌನ್ ದ ಲೈನ್ ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ಗಳು, ಈ ಕಂಪ್ನಿಗಳೆಲ್ಲ ಒಳ್ಳೆವು, ಆ ಮ್ಯೂಚುವಲ್ ಫಂಡ್ಗಳು ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಏನೊಂದು ಆವರೇಜ್ ರಿಟರ್ನ್ ಕೊಡ್ತಾರೆ, ಆವರೇಜ್ ಒಂದು 10-15% ಅಥವಾ 15% ಗಿನ ಜಾಸ್ತಿನೂ ಮ್ಯೂಚುವಲ್ ಫಂಡ್ ರಿಟರ್ನ್ ಕೊಡು. ಮ್ಯೂಚುವಲ್ ಫಂಡ್ ಬೇಸಿಕಲಿ ನಿಫ್ಟಿನ ಟ್ರ್ಯಾಕ್ ಮಾಡುತ್ತೆ. ನಿಫ್ಟಿ ಅಥವಾ ನಿಫ್ಟಿನಲ್ಲಿ ಸ್ಮಾಲ್ ಕ್ಯಾಪ್, ನಿಫ್ಟಿನಲ್ಲಿ ಮಿಡ್ ಕ್ಯಾಪ್, ನಿಫ್ಟಿನಲ್ಲಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ನ ಅವು ಮಿರರ್ ಮಾಡುತ್ತೆ ಬೇಸಿಕಲಿ. ಸೊ ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇಲ್ಲ, ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತವರು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಈ ಮ್ಯೂಚುವಲ್ ಫಂಡ್ಗಳು ಒಂದು ಕೆಲವು ಚಾರ್ಜಸ್ ನ ತಗೊಳ್ತಾರೆ, ಯಾಕಂದ್ರೆ ಅವ್ರು ನಮ್ಮ ಪರವಾಗಿ ಇನ್ವೆಸ್ಟ್ ಮಾಡ್ತಾರೆ, ತುಂಬಾ ಕಡಿಮೆ, 1% ಅಥವಾ 0.5%. ಇದನ್ನ ನಾವು ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಫಿಕ್ಸ್ ಡೆಪಾಸಿಟ್ ಆಸ್ ವೆಲ್ ಆಸ್ ಮ್ಯೂಚುವಲ್ ಫಂಡ್. ಯಾಕಂದ್ರೆ ನಾವೇನು ಮಾಡೋದಿಲ್ಲ, ನಾವು ಸುಮ್ಮನೆ ಅಮೌಂಟ್ ಕೊಟ್ಬಿಡ್ತೀವಿ ಒಬ್ರಿಗೆ, ಅಥವಾ ಬ್ಯಾಂಕ್ ನಲ್ಲಿ ಡೈರೆಕ್ಟ್ ಡೆಬಿಟ್ ಮಾಡಿರ್ತೀವಿ, ಅದು ಆಟೋಮ್ಯಾಟಿಕ್ ಅಮೌಂಟ್ ಡಿಡಕ್ಟ್ ಮಾಡುತ್ತೆ. ನಾವು ನಮ್ಮ ಸ್ಯಾಲರಿ ಬಂದಾಗ ಅಥವಾ ನಮ್ದೇನ್ ಸೋರ್ಸ್ ಬರುತ್ತೋ ನಮ್ಮ ಅಕೌಂಟ್ ನಲ್ಲಿ ಅಮೌಂಟ್ ನ ಇಟ್ಟಿರ್ಬೇಕಷ್ಟೇ. ನೆಕ್ಸ್ಟ್ ಬಂದು ಆಕ್ಚುಯಲ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್. ಅದನ್ನ ಸ್ಟಾಕ್ ಮಾರ್ಕೆಟ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಅದರಲ್ಲಿ 2 ತರ ಬರುತ್ತೆ, ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಇನ್ನೊಂದು ಸ್ವಿಂಗ್ ಟ್ರೇಡಿಂಗ್ ಅಂತ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಒಂದು 10 ಸ್ಟಾಕ್ 15 ಸ್ಟಾಕ್ ನ ಐಡೆಂಟಿಫೈ ಮಾಡ್ತೀರಾ,
ನಿಮ್ಗೆ ಗೊತ್ತು, ಅದು ತುಂಬಾ ಟಾಪ್ ಕಂಪ್ನೀಸ್ ಇಂಡಿಯಾದಲ್ಲಿ, ಅಥವಾ ಗ್ರೋತ್ ಓರಿಯೆಂಟೆಡ್ ಕಂಪ್ನೀಸ್, ಗ್ರೋತ್ ಬಂದೇ ಬರುತ್ತೆ ಅಂತ ನೀವೇನ್ ಮಾಡ್ತೀರಾ, ಆ ಕಂಪ್ನಿನಲ್ಲಿ ಒಂದ್ಸಲ ಇನ್ವೆಸ್ಟ್ಮೆಂಟ್ ಬಿಟ್ಬಿಡ್ತೀರಾ. ಅದರಲ್ಲಿ ನಿಮ್ಗೆ ಒಂದು 20%, 25% ರಿಟರ್ನ್ ಸಿಗುತ್ತೆ ಆನ್ಯುಯಲಿ. ನಾವು 25% ಆನ್ಯುಯಲಿ ಅಂದಾಗ ಪ್ರತಿ ವರ್ಷ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಒಂದು ವರ್ಷ ಮಾರ್ಕೆಟ್ ಅಪ್ ಇರುತ್ತೆ, ಒಂದು ವರ್ಷ ಮಾರ್ಕೆಟ್ ಡೌನ್ ಇರುತ್ತೆ. ಓವರ್ ದ ಪೀರಿಯಡ್ ಆಫ್ ದ ಟೈಮ್ 3 ವರ್ಷದಿಂದ 5 ವರ್ಷ ಅಟ್ಲೀಸ್ಟ್ ಇನ್ವೆಸ್ಟ್ ಮಾಡಿದ್ರೆ ಅಲ್ಲೊಂದ್ 2-3 ಸೈಕಲ್ ಕಂಪ್ಲೀಟ್ ಆಗಿರುತ್ತೆ. ಒಂದು ಬೇರಿಶ್, ನೆಗೆಟಿವ್ ಅಂತ ಹೇಳ್ತೀವಿ, ಬುಲ್ ಮಾರ್ಕೆಟ್ ಅಂತ ಹೇಳ್ತೀವಿ, ಅಥವಾ ಸೈಡ್ ವೇಸ್ ಮಾರ್ಕೆಟ್, ಅದೆಲ್ಲ ಕವರ್ ಆದಾಗ ಅದು ಆವರೇಜ್ ಅಷ್ಟು ರಿಟರ್ನ್ ಸಿಗುತ್ತೆ. ಅದನ್ನ ನಾವು 5+10+ ಇಯರ್ಸ್ ಇಟ್ಟರೆ ಒಳ್ಳೆ ರಿಟರ್ನ್ ಸಿಗುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಬಂದು ಆಕ್ಟಿವ್ ಟ್ರೇಡರ್ಸ್ ಗಳು, ಇವರಲ್ಲ ಸ್ವಿಂಗ್ ಟ್ರೇಡರ್ ಅಂತ, ಇನ್ನು ಸ್ವಿಂಗ್ ಟ್ರೇಡರ್ಸ್ ಅಂತ. ಇವ್ರೇನ್ ಮಾಡ್ತಾರೆ, ಮಾರ್ಕೆಟ್ ಯಾವಾಗ ಲೋ ಇರುತ್ತೆ ಅಥವಾ ಒಂದು ಮೀನಿಂಗ್ಫುಲ್ ಲೋ ನಲ್ಲಿ ಅವಾಗ ಬೈ ಮಾಡಿ ವೆಯ್ಟ್ ಮಾಡ್ತಾರೆ ಪೇಷನ್ಸ್ ಇಂದ. 3 ಮಂತ್ಸ್ ಇರ್ಬೋದು, 6 ಮಂತ್ಸ್ ಇರ್ಬೋದು, 1 ಇಯರ್, 2 ಇಯರ್, ಏನೊಂದು ಒಳ್ಳೆ ರಿಟರ್ನ್ ಸಿಗುತ್ತೆ, ಅವಾಗ ಅವರು ಸೆಲ್ ಮಾಡ್ತಾರೆ, ಮತ್ತೆ ಅದೇ ಕೆಲಸನ ರಿಪೀಟ್ ಮಾಡ್ತಾರೆ. ಸೊ ಅವರು ಆಕ್ಟಿವ್ ಆಗಿರ್ತಾರೆ. ಆಲ್ಮೋಸ್ಟ್ ಪ್ರತಿದಿನ ಅಥವಾ ಪ್ರತಿ ವಾರ ಮಾರ್ಕೆಟ್ ನ ನೋಡ್ತಿರ್ತಾರೆ ಅವರು. ಟೆಕ್ನಿಕಲ್ ಚಾರ್ಟ್ ಪ್ಯಾಟರ್ನ್ಸ್ ಮತ್ತೆ ಫಂಡಮೆಂಟಲ್ಸ್ ಏನಾದ್ರು ಕಂಪ್ನಿಗಳಲ್ಲಿ ಚೇಂಜ್ ಆಗ್ತಿದ್ಯಾ ಅದನ್ನೆಲ್ಲ ನೋಡಿ ಸೆಲ್ ಬೈ ಫ್ರೀಕ್ವೆಂಟ್ ಆಗಿ ಮಾಡ್ತಿರ್ತಾರೆ. ಅವರು ಒಂದು ಫಿಕ್ಸ್ಡ್ ರಿಟರ್ನ್ಸ್ ಇಟ್ಕೊಂಡಿರ್ತಾರೆ ಅವ್ರ ಮೈಂಡ್ ನಲ್ಲಿ. ಈ ಸ್ಟಾಕ್ ನಲ್ಲಿ ಒಂದು ಪ್ಯಾಟರ್ನ್ ನೋಡ್ತಾ ಇದ್ದೀನಿ, ಇದರಿಂದ 20% ರಿಟರ್ನ್ ಸಿಗುತ್ತೆ, 40% ರಿಟರ್ನ್ ಸಿಗುತ್ತೆ ಅಂತ ಒಂದು ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡು ಅದ್ರ ಪ್ರಕಾರ ಬೈ ಸೆಲ್ ಮಾಡ್ತಾರೆ. ಇಂಥ ಸ್ವಿಂಗ್ ಟ್ರೇಡರ್ಸ್ ಮ್ಯಾಕ್ಸಿಮಮ್ 30-40% ಆನ್ಯುಯಲಿ ರಿಟರ್ನ್ ತಗೋಬಹುದು. ಅದಕ್ಕೂ ಪೇಷನ್ಸ್ ಇರಬೇಕು. ಇದು ಇನ್ ನಟ್ಶಲ್ ಇನ್ವೆಸ್ಟ್ಮೆಂಟ್ ಟೈಪ್ಸ್. ಮತ್ತೆ ಹಾಗೆ ಇನ್ನೊಂದು ಇನ್ವೆಸ್ಟ್ಮೆಂಟ್ ಟೈಪ್ ಅಂತ ಕೆಲವರು ಹೇಳ್ತಾರೆ, ಅದು ರಿಯಲ್ ಎಸ್ಟೇಟ್, ಪ್ರಾಪರ್ಟಿ ತಗೊಳ್ಳೋದು. ಆಕ್ಚುಲಿ ಅದು ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟ್ ಆಗೋದಿಲ್ಲ, ಅದೊಂದು ಅಸೆಟ್ ಆಗುತ್ತಷ್ಟೇ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮನೆ ಇರಬೇಕು, ಅದೊಂದು ಪರ್ಸನಲ್ ಆಂಬಿಷನ್ ಮತ್ತೆ ಪೀಸ್ ಆಫ್ ಮೈಂಡ್ ಎಲ್ಲ ಕೊಡುತ್ತೆ. ಆದ್ರೆ ರಿಯಲ್ ಎಸ್ಟೇಟ್ ಅಷ್ಟೊಂದು ಅಪ್ರಿಶಿಯೇಟ್ ಆಗಲ್ಲ. ಯಾವುದೇ ಈ ಮೇಲಿನ 3 ಅಸೆಟ್ಸ್, ಫಿಕ್ಸ್ಡ್ ಡಿಪಾಸಿಟ್ಸ್, ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಕೊಡಷ್ಟು. ಏನೊಂದು ರಿಯಲ್ ಎಸ್ಟೇಟ್ ಒಂದು ವರ್ಷಕ್ಕೆ 4-5% ಅಪ್ರಿಶಿಯೇಟ್ ಆಗ್ಬೋದು. ಎಲ್ಲೋ ಒಂದು ಎಕ್ಸೆಪ್ಷನಲ್ ಕೇಸಸ್ ನಲ್ಲಿ ಎಲ್ಲೋ ಒಂದು ಮೆಟ್ರೋ ಬರ್ತಿರುತ್ತೆ, ಒಂದು ಮಾಲ್ ಬರ್ತಿರುತ್ತೆ, ಅಥವಾ ಏನೋ ಒಂದು ಸಮಥಿಂಗ್ ಬಿಗ್ ಹ್ಯಾಪನಿಂಗ್ ಆಗಿರುತ್ತೆ, ಅವಾಗ ಅದು ಇಮಿಡಿಯೇಟ್ ಆಗಿ ಬೂಮ್ ಆಗ್ಬೋದು. ಯಾಕಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಡುತ್ತೆ, ಸಪ್ಲೈ ಅಷ್ಟೊಂದು ಇರೋದಿಲ್ಲ. ಅವಾಗ ಆ ರಿಯಲ್ ಎಸ್ಟೇಟ್ ಬಹುಶಃ ಒಳ್ಳೆ ರಿಟರ್ನ್ ಕೊಡ್ಬೋದು. ಓವರ್ ದ ಪೀರಿಯಡ್ ಆಫ್ ಟೈಮ್ ಈ ಈಕ್ವಿಟೀಸ್ ಕೊಡುವಂತ ರಿಟರ್ನ್ ರಿಯಲ್ ಎಸ್ಟೇಟ್ ಕೊಡಕ್ಕಾಗೋದಿಲ್ಲ. ರಿಯಲ್ ಎಸ್ಟೇಟ್ ಬಗ್ಗೆ ಹೇಳ್ತಿದ್ದೆ, ಮತ್ತೆ ರಿಯಲ್ ಎಸ್ಟೇಟ್ ಇಂದ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಬಟ್ ಅದೊಂದು ಅಷ್ಟೊಂದು ರಿಟರ್ನ್ಸ್ ಕೊಡೋದಿಲ್ಲ ಬೇರೆ ನಾವು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ನೋಡಿದಾಗ. ಸೊ ಇದು ಇನ್ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಟೈಪ್. ಸ್ನೇಹಿತರೆ, ನಿಮಗೆ ಮಾರ್ಕೆಟ್ ಬಗ್ಗೆ ಫ್ರೀಕ್ವೆಂಟ್ ಅಪ್ಡೇಟ್ ಬೇಕಿದ್ರೆ ಈ ದಯವಿಟ್ಟು ವಾಟ್ಸ್ಆಪ್ ಚಾನೆಲ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನಾದ್ರು ಅಡ್ವೈಸ್ ಬೇಕಿದ್ರೆ, ಸಲಹೆ ಬೇಕಿದ್ರೆ, ದಯವಿಟ್ಟು ಈ ನನ್ನ ವಾಟ್ಸ್ಆಪ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಗೆಳೆಯರೆ, ಥ್ಯಾಂಕ್ ಯು.